ಬತ್ತಾ ಇವನಿ ರಾಜೀವಪ್ಪ, ಬತ್ತಾ ಇವನಿ. ಅನ್ನ ಹಾಕದ ಮನೆ ಕೆಡಾಕಿಲ್ಲ, ಗೊಬ್ಬರ ಹಾಕದ ಹೊಲ ಹಾಳಾಗಕ್ಕಿಲ್ಲ ಅಂತ ದೊಡ್ಡವ್ರು ಹೇಳವ್ರೆ ನೋಡು ಮಾತು. ಅದನ್ನ ಅಕ್ಷರಶಃ ಸತ್ಯ ಅಂತ ಅನ್ನೋದನ್ನ ಮಾಡಿ ತೋರಿಸ್ಬಿಟ್ರಿ ರಾಜೀವಪ್ಪ. ದುಡಿಮೆ ಅಂದ್ರೆ ಇದು, ಶ್ರದ್ಧೆ ಅಂತಂದ್ರೆ ಇದು. ಕಲ್ನ ಕುಟ್ಟಿ ಎಣ್ಣೆ ತೆಗೆದೇ ಬಿಟ್ರಿ, ಹೊಸ ಮನೇನೂ ಕಟ್ಟಿಸ್ಬಿಟ್ರಿ, ನನ್ನ ಸಾಲಾನೂ ತೀರಿಸ್ಬಿಟ್ರಿ, ಮೀಸನ್ನ ಕೈನೂ ಹಾಕಿಬಿಟ್ರಿ. ಇದೆಲ್ಲ ನಿಮ್ಮ ದಯ ತಾನೇ ರಾಜಕುಟುಂಬನವ್ರೆ? ಶಿವನ ದಯನ್ನಿ, ಶಿವನ ದಯನ್ನಿ. ನಮ್ಮದೇನೈತೆ ರಾಜೀವಪ್ಪ, ನರಮಾನೂರು ನರಮಾನೂರು. ಶಿವನೇ ಗತಿ. ಏನ್ ರಾಜೀವಪ್ಪ ಇದು? ಅಲ್ಲ, ಈ ಜಮೀನೇನ್ ವ್ಯಾಸಾಯ ಮಾಡಕ್ ತಕೊಂಡ್ರ, ರೇಲ್ ರಸ್ತೆ ಜಲ್ಲಿ ಸಪ್ಲೈ ಮಾಡಕ್ ತಕೊಂಡ್ರ? ಅಯ್ಯೋ, ಈ ಜಮೀನಾಗಿ ಏನ್ ಬೆಳೀತೈತೋ ಮಾರಾಯ. ದೇವ್ರ ದಯೆ, ನಿಮ್ಮ ಆಶೀರ್ವಾದ ಸಹಕಾರ ಇದ್ರೆ ಈ ಜಮೀನಲ್ಲಿ ಏನ್ ಬೇಕಾದ್ರೂ ಬೆಳಿಬಹುದು ಅನ್ನೋ ನಂಬಿಕೆ ನನಗಿದೆ ರಾಜುಟಪ್ಪನವ್ರೆ. ನನ್ನ ಆಶೀರ್ವಾದ ಸಹಕಾರ ಇದ್ದೇ ಐತೆ, ಆದ್ ಬಿಡು. ಅಲ್ಲ, ನೀ ಕೈ ಹಾಕೊಂಡ್ರು ಕೆಲಸಗೆ ಉದ್ಧಾರ ಆಗ್ತ್ಯ ಅನ್ನೋ ನಂಬಿಕೆ ನಂಗೆ ಎಳ್ಳಷ್ಟು ಇಲ್ವಲ್ಲಪ್ಪು ಮಾರಾಯ. ಇದಾಗದ ಕೆಲಸ, ಇದಾಗದ ಕೆಲಸ.